ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ವಾಗ್ಯುದ್ಧ ಜೋರಾಗ್ತಾ ಇದೆ, ಮತ್ತೊಂದು ಕಡೆ ರೈತರ ಹೋರಾಟವೂ ಕೂಡ ಮುಂದುವರೆದಿದೆ. ಯೋಜನೆಯನ್ನು ವಿರೋಧಿಸಿ ರೈತರು ಇವತ್ತೂ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಿನ್ನೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟನ್ನು ಮಾಡಿದರು. ಆ ಸುದ್ದಿಗೋಷ್ಠಿಯಲ್ಲಿ 2 ತಿಂಗಳುಗಳ ಕಾಲ ತಾತ್ಕಾಲಿಕ ಬ್ರೇಕ್ ಅಂತ ಹೇಳಿದರು. ಬಲವಂತವಾಗಿ ಆಸ್ತಿಗಳನ್ನು ಪಡೆಯಲ್ಲ ಅನ್ನುವಂತಹ ಮಾತುಗಳನ್ನು ಕೊಟ್ಟರು. ಬಟ್ ಅದರ ನಡುವೆಯೂ ಕೂಡ ಹೋರಾಟ ಮುಂದುವರೆದಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ವಿನಯ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಹೇಗೆ ಸಾಗ್ತಾ ಇದೆ ರೈತರ ಹೋರಾಟ ಬಿಡದಿ ಟೌನ್ಶಿಪ್ನ ವಿರುದ್ಧ? ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಹೋರಾಟ ದಿನೇ ದಿನೇ ತೀವ್ರಗೊಳ್ತಾ ಇರುವಂತದ್ದು. ನಿನ್ನೆಯಷ್ಟೇ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ 2 ತಿಂಗಳು ಯೋಜನೆ ಪ್ರಕ್ರಿಯೆಗೆ ತಾತ್ಕಾಲಿಕ ಬ್ರೇಕ್ ಅನ್ನ ನೀಡಿ ದಯವಿಟ್ಟು ಈ ಒಂದು ಹೋರಾಟವನ್ನ ನಿಲ್ಲಿಸಿ ಅಂತ ರೈತರಿಗೆ ಮನವಿಯನ್ನ ಮಾಡಿದ್ರು. ಆದ್ರೆ ಸಿಎಂ ಮನವಿಗೆ ರೈತರು ಯಾವುದೇ ರೀತಿಯ ಸ್ಪಂದನೆಯನ್ನ ನೀಡ್ತಾ ಇಲ್ಲ. ಸಂಪೂರ್ಣವಾಗಿ ಹೋರಾಟವನ್ನ ಮುಂದುವರಿಸೇ ತೀರ್ತೇವೆ ಅಂತ ರೈತರು ಇದೀಗ ಪಟ್ಟ ನೀಡಿರುವಂತದ್ದು. ಅಂದ್ರೆ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆ ಇದೆ, ಅದನ್ನ ಸಂಪೂರ್ಣವಾಗಿ ಕೈ ಬಿಡಬೇಕು, ಅಲ್ಲಿವರೆಗೂ ಕೂಡ ನಾವು ಯೋಜನೆಯನ್ನ ವಿರೋಧಿಸಿ ಹೋರಾಟ ಮಾಡ್ತಾ ಇರೋದನ್ನ ನಿಲ್ಲಿಸೋಲ್ಲ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಇವತ್ತು ಕೂಡ ಬಿಡದಿಯ ಬೈರ್ಮಂಗ್ಲ ಗ್ರಾಮದಲ್ಲಿ ರೈತರ ಹೋರಾಟ ಮುಂದುವರೆದಿದೆ. ಇವತ್ತು ಕೂಡ ಸಾಕಷ್ಟು ಮಹಿಳೆಯರು ಪೊರಕೆಯನ್ನ ಹಿಡಿದುಕೊಂಡು ತಮ್ಮ ಹೋರಾಟವನ್ನ ಮುಂದುವರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಟೌನ್ಶಿಪ್ ವಿರುದ್ಧದ ಹೋರಾಟವನ್ನ ಕೈ ಬಿಡೋದಿಲ್ಲ, ಸಂಪೂರ್ಣವಾಗಿ ಸರ್ಕಾರ ಯೋಜನೆ ನಿಲ್ಲಿಸಿದ್ರೆ ಮಾತ್ರ ನಾವು ಯೋಜನೆಯನ್ನ ಕೈ ಬಿಡ್ತೇವೆ, ಅಂದ್ರೆ ಹೋರಾಟವನ್ನ ಕೈ ಬಿಡ್ತೇವೆ, ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಒಂದು ಆಕ್ರೋಶವನ್ನು ಕೂಡ ರೈತರು ವ್ಯಕ್ತಪಡಿಸ್ತಾ ಇರುವಂತದ್ದು. ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ನಾಯಕರು ಹಾಗೂ ಬೇರೆ ಬೇರೆ ಪಕ್ಷದ ನಾಯಕರು ಕೂಡ ಈ ಒಂದು ಹೋರಾಟಕ್ಕೆ ಸಾಥನ್ನ ನೀಡಿರುವಂತದ್ದು. ಆ ನಿಟ್ಟಿನಲ್ಲಿ ಈ ರೈತರ ಹೋರಾಟ ಮುಂದುವರೆದಿದೆ. ಸದ್ಯ ರೈತ ಯುವ ಮುಖಂಡ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಇವತ್ತು ಹೋರಾಟವನ್ನ ಮುಂದುವರಿಸಿದಿರಿ, ನಿನ್ನೆ ಸಿಎಂ ಭರವಸೆ ಕೊಟ್ಟಿದ್ರು, ಈ ಹೋರಾಟವನ್ನ ಯಾಕೆ ನಿಲ್ಲಿಸ್ತಾ ಇಲ್ಲ, ಮುಂದುವರಿಸ್ತೀರಾ ಹೇಗೆ? ಸರ್, ಇದು ಇನ್ನೂ ಮುಂದುವರಿಸ್ತೀವಿ. ಎಲ್ಲಿವರೆಗೂ ಅಂದ್ರೆ ನಮ್ಗೊಂದು ಲೆಟರ್ ಕೊಟ್ಬಿಡ್ಲಿ, ಇದು ಬಿಡ್ತಾ ಇದೀವಿ ಅಂತ ಒಂದು ಅಫಿಷಿಯಲ್ ಲೆಟರ್ ಕೊಟ್ಟರೆ ನಾವು ಬಿಡ್ತೀವಿ. ಈಗ ನಮ್ಮನೇನೆ ತಗೊಳ್ಳಿ ಸರ್, ನಮ್ಮನೆ 15 ದಿವಸದಿಂದ ಜಾಸ್ತಿ ಆಗದೆ ಊರಲ್ಲಿದೆ. ಈಗ ನಾನು ಇಲ್ಲಿ ಹೋರಾಟಕ್ಕೆ ಬರ್ತಾ ಇದೀವಿ ಅಂದ್ಬಿಟ್ಟು ನಮ್ದೆಲ್ಲ ನೋಟಿಫೈ ಮಾಡಿದ್ದಾರೆ. ಅವ್ರು ಯಾರಿಗೆ ಬೇಕು ಅಂತ ಅವ್ರ ಕಡೆ ಇದ್ದಾರೋ ಅವ್ರನ್ನ ಮಾತ್ರ ಬಿಟ್ಟಿದ್ದಾರೆ. ಅವ್ರದ್ದು ಊರಿಂದ ಒಂದು ಕಡೆ ರೈತರ ಹೋರಾಟ ಜಾಸ್ತಿ ಆಗ್ತಾ ಇದೆ,